ಹೆತ್ತ ತಾಯಿ ಕರುಳು ಯಾವ ರೀತಿ ಅದಂದ್ರ ತಾನ್ ದಿನವಿಡೀ ಕಷ್ಟಪಟ್ರು ತನ್ನ ಮಗ ಅಥವಾ ತನ್ನ ಮಗಳು ಸುಖವಾಗಿರ್ಲಿ ಅಂತ ಪ್ರತಿ ಅವ್ರು ಕೆಲಸ ಮಾಡಿ 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 ಮಕ್ಕಳು ಚೆನ್ನಾಗಿರ್ಲಿ ಅಂತ ಒಂದು ಏನ್ ಮನಸ್ಸಿಚ್ಛೆ ಇರುತ್ತಲ್ಲ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಿದ್ದೀರಾ ಸುನಿಲ್ ಮೆರಕಲ್ ಲಾಕ್ಸ್ ಯೂಟ್ಯೂಬ್ ಚಾನಲ್. ಪ್ರಿಯ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕೆ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಪ್ರತಿದಿನ ನಾವು ಬೆಳೆಗಳ ಬದಲು ಅಥವಾ ಮತ್ತೇನು ಬೇರೆ ಬೇರೆ ಕಾನ್ಸೆಪ್ಟ್ ಇಟ್ಕೊಂಡು ವಿಡಿಯೋಗಳನ್ನ ಮಾಡ್ತಾ ಇರ್ತೀವಿ. ಬಟ್ ಇವತ್ತೊಂದು ತುಂಬಾ ಅಂದ್ರೆ ತುಂಬಾ ಕ್ಯೂರಿಯಾಸಿಟಿ ಮೂಡ್ಸಕ್ಕಂತ ವಿಷಯ. ಅದೇನಪ್ಪಾ ಅಂತಂದ್ರ ಆ ಹೆತ್ತ ತಾಯಿ ಬಗ್ಗೆ ನಾನು ಮಾತಾಡಕೊಂಡಿದ್ದೀನಿ ಇವತ್ತು. ಪ್ರತಿಯೊಬ್ಬರು ಕೂಡ ತಮ್ಮ ತಂದೆ ತಾಯಿ ಬಗ್ಗೆ ಗೌರವ ಇರುತ್ತೆ. ಯಾಕಂದ್ರೆ ತಂದೆ ತಾಯಿಯನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ಇರುತ್ತೆ. ಆದ್ರೆ ಹೆತ್ತ ತಾಯಿ ಕರುಳು ಯಾವ ರೀತಿ ಅದಂದ್ರ ತಾನ್ ದಿನವಿಡೀ ಕಷ್ಟಪಟ್ರು ತನ್ನ ಮಗ ಅಥವಾ ತನ್ನ ಮಗಳು ಸುಖವಾಗಿರ್ಲಿ ಅಂತ ಪ್ರತಿದಿನ ಕೂಡ ಕೆಲಸ ಮಾಡ್ತಿರ್ತಾರೆ. ಅಂದ್ರೆ ಅವ್ರಿಗೆ ಯಾವುದೇ ಕೂಡ ಒಂದು ಸ್ವಾರ್ಥ ಮನೋಭಾವ ಇರಲ್ಲ. ಅಂದ್ರೆ ನಾವ್ ಮಾಡಿದ್ದೆಲ್ಲ ನಮ್ಮ ಮಕ್ಳಿಗೆ ಇರ್ಲಿಪ್ಪ ಅಂತ ಅನ್ನೋ ಮನಸ್ಥಿತಿಯಿಂದ ಆ ತುಂಬಾ ಅಂದ್ರೆ ತುಂಬಾ ಕೆಲಸ ಮಾಡ್ತಾರೆ. ಅದು ನಮ್ಮ ಸಲುವಾಗಿ. ಆ ತಾಯಿ ಕರುಳಿಗೆ ನನಗೊಂದ್ಸಲ ಒಂದು ಹೆಡ್ಸಪ್ ಅನ್ನ ಕೊಡ್ಲೇಬೇಕು. ಯಾಕಂದ್ರೆ ನಾವು ಸ್ವಲ್ಪ ಸಮಯ ಕೆಲಸ ಮಾಡಿದ ನಂತರ ನಮಗೆ ಬೇಜಾರಾಗಿ ನಿದ್ದೆ ಮಾಡ್ತೀವಿ ಅಥವಾ ಎಲ್ಲಾದ್ರೂ ತಿರ್ಗಾಡಕ್ ಹೋಗ್ತೀವಿ. ಅಂದ್ರೆ ಆ ರೀತಿ ನಮ್ಮ ಮನಸ್ಥಿತಿ ಇರ್ತಾವ. ಬಟ್ ತಾಯಿ ಕರಾಳ ಹೆಂಗಿರುತ್ತಪ್ಪ ಅಂದ್ರ 24/7 ಕೆಲಸ ಮಾಡ್ತಾನೆ ಇದ್ರುನು ಆ ತನ್ನ ಮಕ್ಕಳು ಸುಖವಾಗಿರ್ಲಿ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಅವರು ದಿನವಿಡೀ ದುಡಿತಾರ. ಸೊ ಇದನ್ನ ಕೇಳಿದ್ರೆ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಈ ಅನುಭವ ಇದ್ದೇ ಇರುತ್ತೆ. ಅಂದ್ರೆ ನಿಮ್ಮ ಮನೆಯಲ್ಲಿ ನಿಮ್ಮ ತಾಯಿ ನಿಮಗೋಸ್ಕರ ಕಷ್ಟಪಟ್ಟು ದುಡಿತಿರ್ತಾರೆ. ಅಂದ್ರೆ ತಾಯಿ ಕರಾಳ ಹೆಂಗ್ ನೋಡ್ರಿ, ಯಾಕಂದ್ರೆ ನಮ್ಮದು ಆತರ ಇರಲ್ಲ. ನಾವು ಒಂಥರ ಹೆಂಗಂದ್ರಪ್ಪ ಒಂಥರ ಬೇರೆನೆ ನಾವು. ಅಂದ್ರೆ ತಾಯಿ ಬಗ್ಗೆ ಪ್ರೀತಿ ಇರುತ್ತೆ, ಒಂದೊಂದ್ಸಲ ಇರಲ್ಲ, ಒಂದೊಂದ್ಸಲ ರೇಗಾಡ್ತೀವಿ. ಇದೆಲ್ಲ ಮಾಡಬಾರ್ದು. ಆದ್ರೂನು ಅದು ಮಾಡಕ್ ಹಚ್ಚುತ್ತೆ. ಅಂದ್ರೆ ಚಿಕ್ಕವರಿದ್ದಾಗ ಪಾಪ ಅವರು ನೋಡ್ಕೊಂಡು ನಮ್ಮನ್ನ ಇಷ್ಟ ಎತ್ತರಕ್ಕೆ ಬೆಳೆಸಿರ್ತಾರಲ್ಲ. ಸೊ ಆದ ಕಾರಣ ಅದು ಹಂಗ್ ಮಾಡ್ಸಕ್ ಹಚ್ಚುತ್ತೆ. ಆದ್ರೂ ನಾನ್ ಹೇಳೋದಿಷ್ಟೇ, ತಾಯಿ ಬಗ್ಗೆ ಗೌರವ ಇರ್ಲಿ. ಯಾಕಂದ್ರೆ ತಾಯಿ ನಮ್ ಸಲುವಾಗಿ ಜೀವನ ಪರ್ಯಂತ ದುಡಿತಾ ಇರ್ತಾರೆ. ಬೇಕಾದ್ರೆ ಅಬ್ಸರ್ವ್ ಮಾಡ್ರಿ. ಹೆತ್ತ ತಾಯಿ ತಂದೆಯನ್ನ ಗೌರವಿಸ್ರಿ. ಯಾಕಂದ್ರ ಇದನ್ನ ನಾನ್ ಹೇಳಾಕತ್ತೇನಪ್ಪಾ ಅಂದ್ರ ನಾನು ಕೂಡ ಇದನ್ನ ಅಳವಡಿಕೆ ಮಾಡ್ಕೋಬೇಕಂತ ಅನ್ನೋ ಕಾರಣಕ್ಕೆ ಹೇಳಾಕತ್ತಿರ್ತೇನ್ರಿ. ಸೊ ಇದು ನನ್ನ ಒಂದು ಮನಸ್ಸಿಚ್ಛೆ. ಸೊ ಮತ್ತೆ ತಾಯಿ ಬಗ್ಗೆ ಜಾಸ್ತಿ ಏನ್ ಮಾತಾಡಬೇಕಂತ ಅನ್ನೋಕ್ಕಿಂತನೂ ಎಲ್ಲರಿಗೂ ಕೂಡ ಗೊತ್ತು ತಾಯಿ ಅಂದ್ರೆ ಎಷ್ಟು ನಮ್ಮ ಸಲುವಾಗಿ. ಅಂದ್ರೆ ಜೀವನ ಪೂರ್ತಿ ಅವ್ರು ಕೆಲಸ ಮಾಡಿ 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 ಮಕ್ಕಳು ಚೆನ್ನಾಗಿರ್ಲಿ ಅಂತ ಒಂದು ಏನ್ ಮನಸ್ಸಿಚ್ಛೆ ಇರುತ್ತಲ್ಲ. ಸೊ ಅದೇ ಮಕ್ಕಳಿಗೆ ಒಂದು ದೊಡ್ಡ ಶಕ್ತಿ ಅಂತ ಹೇಳ್ಬೋದು. ಆದ ಕಾರಣ ನಿಮ್ಮ ತಂದೆ ತಾಯಿಯನ್ನ ದಯವಿಟ್ಟು ಗೌರವಿಸಿ. ಒಳ್ಳೆ ರೀತಿಯಿಂದ ಮನೆಯಲ್ಲಿ ಹೆತ್ತ ತಂದೆ ತಾಯಿಗೆ ಗೌರವ ನೀಡುತ್ತಾ ಒಳ್ಳೆ ಬಾಂಧವ್ಯದಿಂದ ಇರಿ ಅಂತ ಹೇಳ್ತಾ ಒಂದು ವಿಡಿಯೋ ಮಾಡ್ಬೇಕಂತ ಅನಿಸ್ತು, ಮಾಡಿದೆ. ಸೊ ಚೆನ್ನಾಗಿದ್ರೆ ದಯವಿಟ್ಟು ಒಂದು ಲೈಕು, ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಇದೇ ತರ ಒಳ್ಳೆ ಒಳ್ಳೆ ಕಂಟೆಂಟ್ ಅನ್ನ ಮಾಡ್ತಾ ಇರ್ತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.